ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೀ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪ್ರದಂ ದೇವಂ ಸಿದ್ಧಾರೂಢಮಹಂ ಭಜೆ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಮಹಂ ಭಜೆ ಅಂಥೇಳಿ ಸಿದ್ಧಾರೂಢರನ್ನು ಭಕ್ತರು ಪ್ರೀತಿಯಿಂದ ಗುಣಗಾನವನ್ನು ಮಾಡ್ತಾರೆ. ಸಿದ್ಧಾರೂಢ ಅಪ್ಪುಗಳು ಕರುಣಾಮಯಿ, ಕರುಣಾಸಾಗರರು. ಸಿದ್ಧಾರೂಢರು ಜ್ಞಾನ ಸಿಂಧುಗಳು. ಜ್ಞಾನ ಅನ್ನೋದು ಅವ್ರದ್ದು ಹೆಂಗಿತ್ತಪ್ಪ ಅಂದ್ರೆ ಸಮುದ್ರದಕ್ಕಿಂತ ದೊಡ್ಡದು. ಸಮುದ್ರದಲ್ಲಿಯ ನೀರನ್ನು ಒಂದು ವೇಳೆ ಅಳತೆ ಮಾಡೋಕ್ಕೆ ಆದರೂ ಆಗಬಹುದು, ಆದರೆ ಸಿದ್ಧಾರೂಢರಲ್ಲಿ ಇದ್ದಂಥ ಜ್ಞಾನವನ್ನು ಅಳತೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಶ್ರೀಮನ್ನಿಜಗುಣ ಶಿವಯೋಗಿಗಳು ಪರಮಾನುಭವ ಬೋಧಿ ಎನ್ನುವಂತಹ ತಮ್ಮ ಒಂದು ಗ್ರಂಥದಲ್ಲಿ ಸದ್ಗುರು ಹೆಂಗದಾನ ಅಂಥೇಳಿ ಒಂದು ಮಾತು ಹೇಳ್ತಾರೆ. ಕರುಣಾರಸದ ಕೋಡಿ ಹರಿವ ಕಟಾಕ್ಷದ ಪರತತ್ವ ಬೋಧಿಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ ಅಂಥೇಳಿ. ಸದ್ಗುರುನಾಥ ಹೆಂಗದಾನಪ್ಪ ಅಂದ್ರೆ ಅವನ ಕಣ್ಣಿನಿಂದ ಕರುಣಾರಸದ ಕೋಡಿನ ಹರಿತೈತಿ. ಅವನ ದೃಷ್ಟಿ ಯಾರ ಮೇಲೆ ಬಿತ್ತೋ ಅವರೆಲ್ಲರೂ ಸಹಿತ ಪಾವನರಾಗಿ ಹೋಗ್ತಾರೆ. ಪರತತ್ವ ಬೋಧಿಪು ಆಲಾಪದ ಶರಣರು ಹೇಳಿದ್ರಲ್ಲ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಅನ್ನೋರಂಗ ಸದ್ಗುರುನಾಥ ಅವನ ಮುಖದಿಂದ ಯಾವಾಗಲೂ ಸಹಿತ ತತ್ವಬೋಧೆನ ಹೊರಬೀಳ್ತಿರ್ತೈತಿ. ಅವನ ಪ್ರತಿಯೊಂದು ನುಡಿನೂ ಸಹಿತ ಆತ್ಮಾನಂದ ಕೊಡುವಂತಹ ದಿವ್ಯವಾದ ಶಕ್ತಿಯಾಗಿರ್ತದೆ. ವರಪುಣ್ಯಮಯ ಶರೀರದ ಅಂತ ಹೇಳಿದ್ರು ಅವರು. ಅವನ ಶರೀರ ಹೆಂಗಿರ್ತೈತಂದ್ರೆ ಗಂಧದ ಕೊರಡ ತನ್ನ ಮೈಯನ್ನು ತಿಕ್ಕೊಂಡು ಕ್ಯಾರ ಜಗತ್ತಿಗೆ ಸುಗಂಧವನ್ನು ಬೀರಿ ಆನಂದವನ್ನು ಹೆಂಗೆ ನೀಡ್ತಿತ್ತು ಹಂಗೆ ಕಬ್ಬು ತನ್ನ ಮೈಯನ್ನು ಹಿಂಡಿಸಿಕೊಂಡು ರುಚಿದಾಯಕವಾದಂತಹ ಸಕ್ಕರೆಯನ್ನು ನೀಡ್ತೈತಲ್ಲ ಹಂಗೆ ಸದ್ಗುರುನಾಥನ ಶರೀರ ಜಗತ್ ಕಲ್ಯಾಣಕ್ಕಾಗಿ ಸವಿದದ. ಅಂತಹ ಸದ್ಗುರು ಎಲ್ಲಿರಲಿಪ್ಪ ಅಂದ್ರೆ ನಮ್ಮ ಮನಸ್ಸಿನೊಳಗೆ ಇರಲಿ ಅಂತ ಹೇಳಿದರು ನಿಜಗುಣ ಶಿವಯೋಗಿಗಳು. ಇದ ಒಂದು ವ್ಯಾಖ್ಯಾನವನ್ನು ಆಧಾರವಾಗಿಟ್ಕೊಂಡು ಇಡೀ ಜನ್ಮನ ಚರ್ಚಾ ಮಾಡಿದರೂ ಸಹಿತ ಇದನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಸಹಿತ ಸ್ವಲ್ಪದ್ರೊಳಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋದು. ಒಂದು ಸಾರಿ ಏನಾಗಿತ್ತು ಅಂದ್ರೆ ಶಿವರಾತ್ರಿ ಜಾತ್ರೆಗೆ ಲಕ್ಷಾನುಲಕ್ಷ ಜನ ಬಂದಿದ್ದರು ಸಿದ್ಧಾರೂಢರು ಹುಬ್ಬಳ್ಳಿ ಮಠಕ್ಕೆ. ಅಕ್ಕಲಕೋಟೆ ಶರಣಪ್ಪನವರು ಸಿದ್ಧಾರೂಢರಿಗೆ ಕೇಳಿದ್ರಂತ, ಯಪ್ಪ ಲಕ್ಷಗಂಟ್ಲೆ ಜನ ಬಂದೈತಿ, ಎಲ್ಲರಿಗೂ ನಿನ್ನ ದರ್ಶನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿನ್ನನ್ನು ನಂಬಿ ಬಂದಾರೆ ಎಲ್ಲರೂ, ಇವರಿಗೆ ನಿನ್ನ ಪೂರ್ಣವಾದ ಆಶೀರ್ವಾದ ಆಗ್ಬೇಕಲ್ಲಪ್ಪ ಅಂತ ಅಂದರು. ಅಕ್ಕಲಕೋಟೆ ರೇವಣಸಿದ್ಧ ಮಹಾಸ್ವಾಮಿಗಳು ಶರಣಪ್ಪನವರು.
ಆವಾಗ ಕೈಲಾಸ ಮಂಟಪ ಇನ್ನೂ ಕಟ್ಟೋದು ನಡೆದಿತ್ತಂತ. ಪೂರ್ಣ ಗ್ವಾಡೆಲ್ಲ ಏರಿದ್ದು ಅಂತ. ಮ್ಯಾಲಿನ ಛಾವಣಿ ಇನ್ನೂ ಹಾಕಿದ್ದಿಲ್ಲ. ದೊಡ್ಡ ದೊಡ್ಡ 3 ನಿಚ್ಚಣಿಕೆ ಜೋಡಿಸಿಕ್ಯಾರ. ಮ್ಯಾಲೆ ಕೆಲಸ ಮಾಡ್ತಿದ್ರು ಕೆಲಸದವರು. ಬಡ ಬಡ ಸಿದ್ಧಾರೂಢರು ಏನು ಮಾಡಿಬಿಟ್ರಂದ್ರೆ ಬರೀ ಒಂದು ಲಂಗೋಟಿ ಮ್ಯಾಲೆ ಆ ನಿಚ್ಚಣಿಕೆ ಮ್ಯಾಲೆ ಹತ್ತಿ ಮ್ಯಾಲೆ ಹೋಗಿ ಕೈಲಾಸ ಮಂಟಪದ ತುದಿ ಮ್ಯಾಲೆ ಗ್ವಾಡಿ ಮೇಲೆ ನಿಂತ 4 ದಿಕ್ಕಿಗೆ ನೋಡಿ ತೆಳಗಿಳಿದ್ರಂತ. ಯಪ್ಪ ಹಂಗ್ಯಾಕೆ ಮಾಡಿದ್ರು, ಅಷ್ಟು ಮ್ಯಾಲೆ ಯಾಕೆ ಹತ್ತಿ ಇಳಿದ್ರಿ ಅಂತ ಭಕ್ತರು ಕೇಳಿದರು. ಇಲ್ಲಪ್ಪ ನಮ್ಮ ಮಕ್ಕಳು ಕೊಟ್ಟು ಶರಣಪ್ಪಗೆ ಚಿಂತೆ ಹತ್ತಿತ್ತು, ಅದಕ್ಕೆ ಅವ್ನು ಚಿಂತೆ ದೂರ ಮಾಡಿದ್ನಿ. 4 ದಿಕ್ಕಿನೊಳಗೆ ಒಂದು ದೃಷ್ಟಿ ಹಾಸಿನಿಪ, ಎಲ್ಲೆಲ್ಲಿ ನನ್ನ ದೃಷ್ಟಿ ಬಿತ್ತು, ಎಲ್ಲೆಲ್ಲಿ ನನ್ನ ಭಕ್ತರದಾರಲ್ಲ ಅವರೆಲ್ಲರೂ ಸಹಿತ ಉದ್ಧಾರವಾಗಿ ಹೋದ್ರಿ ಇವತ್ತು ಅಂತ ಸಿದ್ಧಾರೂಢ ಪೋಳು ಹೇಳಿದ್ರಂತ. ನೋಡ್ರಿ ಎಷ್ಟು ದಯಾಘನರು, ಎಷ್ಟು ಕರುಣಾಸಾಗರರು ಸಿದ್ಧಾರೂಢರು. ಸಿದ್ಧಾರೂಢ ಪೋಳು ಹಂತೇಕ ಒಬ್ಬಕಿ ಜೋಗಮ್ಮ, ಯಲ್ಲಮ್ಮನ ಗುಡ್ಡದ ರೇಣುಕಾದೇವಿ ಯಲ್ಲಮ್ಮನ ಭಕ್ತಳು. ಆಕೆಗೆ ಜಡಿ ಇದ್ದು. ಆಕೆ ಮಂಗಳವಾರಕ್ಕೊಮ್ಮೆ ಶುಕ್ರವಾರಕ್ಕೊಮ್ಮೆ ಜೋಗಾಡಿಕೊಂಡು ಬರೋಕ್ಕೆ ಹುಬ್ಬಳ್ಳಿಯಾಗ ಜೋಗಾಡಿಕೊಂಡು ಬಂದು ಉದೋ ಉದೋ ತಾಯಿ ಎಲ್ಲವ್ವ ಬಲು ದೊಡ್ಡಕ್ಯವ್ವ ಅಂತ ಹೇಳ್ತಾರಲ್ಲ, ಹಂಗೆ ರೇಣುಕರಾಜನ ಮಗಳಾಗಿ ಹುಟ್ಟಿದಿ, ಕಡುಕೋಪಿ ಜಮದಗ್ನಿ ಕೈಯೇ ಹಿಡದಿ, ಮಂಡಲದೊಳು ಮಾಯಗಾರ್ತಿ, ದುಂಡು ಹಾವಿನ ಶಿಂಬಿಯ ಸುತ್ತಿ, ಉಸುಕಿನ ಕೊಡ ಮಾಡಿ ನೀರು ತುಂಬಿ ನೀ ಹೊತ್ತಿ ಅಂತ ಹೇಳಿಕರ. ಯಲ್ಲಮ್ಮನ ಮಹಿಮೆ ಅಘಟಿತವಾದ ಮಹಿಮೆ, ಸಾಕ್ಷಾತ್ ಜಗನ್ಮಾತೆ ಯಲ್ಲಮ್ಮ. ಆಕಿ ಹೆಸರಿನ ಮ್ಯಾಲೆ ಊರಾಗ ಹೋಗಿ ಜೋಗಾಡಿಕೊಂಡು ಭಿಕ್ಷಾ ಬೇಡಿ ಆ ಹೆಣ್ಮಗಳು ಬರ್ತಿದ್ಲು ಜೋಗಮ್ಮ. ಆಕೆ ಏನು ಮಾಡಕ್ಕೆ ಅಂದ್ರೆ ಜೋಗಾಡಿಕೊಂಡು ಬಂದಂತಹ ಕಾಳುಗಳನ್ನು, ಅಕ್ಕಿ ಜೋಳ ಏನು ಹಾಕ್ತಿದ್ರಲ್ಲ ಭಕ್ತರು ಭಿಕ್ಷಕ್ಕೆ, ಅವನ್ನೆಲ್ಲ ಸಂಜೆಕಂದ್ರೆ ಸಿದ್ಧಾರೂಢರ ಮಟ್ಟಕ್ಕೆ ತೊಗೊಂಡು ಬಂದ ಸಿದ್ಧಾರೂಢರ ದಾಸೋಹದೊಳಗೆ ಹಾಕಿಬಿಡಕ್ಕೆ ಅವನು. ಸಿದ್ಧಾರೂಢ ಪುಗಳ ಮೇಲೂ ಅಷ್ಟೇ ಪ್ರೀತಿಕಿ. ಸಿದ್ಧಾರೂಢ ಪುಗಳಿಗೆ ನಮಸ್ಕಾರ ಮಾಡಿಲು. ಆವಾಗ ಆಯಾ ಜೋಗಮ್ಮನ ಸಿದ್ಧಾರೂಢರು ಒಂದು ದಿವಸ ಅಂದ್ರಂತೆ, ಅಲ್ವಾ ನೀ ಜೋಗಾಡಿಕೊಂಡು ಎಲ್ಲಮ್ಮನ ಗುಡ್ಡಕ್ಕೆ ಹೋದ ಅವನು ಮುಟ್ಸೋದು ಬಿಟ್ಟ ಈ ಸನ್ಯಾಸಿ ಮಟ್ಟಕ್ಕೆ ತೊಗೊಂಡು ಬಂದಿಕ್ಕಾರ ಅವ್ನು ಮುಟ್ಸಾಕತಿ ಅಲ್ವೇ ಹೆಂಗೆ ಅಂತ ಕೇಳಿದ್ರು ಅವರು. ಯಪ್ಪ ಎಲ್ಲ ಒಂದ ಅಂತ ಹೇಳ್ಕಾರ ನೀನೇ ಹೇಳ್ತಿ, ಮತ್ತು ಅಂಥದ್ರೊಳಗೆ ಎಲ್ಲಮ್ಮನ ಗುಡ್ಡಕ್ಕೆ ಮುಟ್ಟಿಸ್ರೆ ಏನ, ಸಿದ್ಧಾರೂಢ ಮಟ್ಟಕ್ಕೆ ಮುಟ್ಟಿಸ್ರೆ ಏನ, ಆಕೆಗೆ ಮುಟ್ತೈತೆ ಅಂತ ಹೇಳ್ಕಾರ, ಇಲ್ಲೇ ತಂದು ಮುಟ್ಸಾತೇನೆಪ್ಪ ಅಂತ ಹೇಳಿದ್ಲಕ್ಕಿ. ನಕ್ರಂತ ಸಿದ್ಧಾರೂಢರು. ಹೇಳೋದು ಭಾಳ ಸರಳ ಐತೆವ್ವ, ಕೇಳೋದು ಭಾಳ ಸರಳ ಐತಿ, ನಡ್ಕೊಳ್ಳೋದು ಭಾಳ ಕಠಿಣ ಐತಿ. ಆದ್ರೆ ನೀ ನಡ್ಕೊಂಡು ಮುಕ್ತಾತ್ಮಳಾದಿ ನೋಡುವ ಅಂತ ಹೇಳಿದ್ರಂತ. ಆವಾಗ ಎಷ್ಟೋ ವರ್ಷ ಹಿಂಗೆ ಹೋತದ. ದಿನ ಬರೋಕೆ ಅಜ್ಜನ ನಮಸ್ಕಾರ ಮಾಡೋಕ್ಕೆ, ತನ್ನ ಕೆಲಸ ಏನಿತ್ತು ಅದನ್ನು ಮಾಡೋಕ್ಕೆ, ಜೋಗಾಡಿಕೊಂಡು ಬರೋಕ್ಕೆ, ಅದನ್ನು ತಂದು ಸಿದ್ಧಾರೂಢ ಮಟ್ಟಕ್ಕೆ ಕೊಡೋಕ್ಕೆ. ಒಂದು ದಿನ ಸಿದ್ಧಾರೂಢ ಅಪ್ಪಗಳು ಒಬ್ಬರ ಕುಂತಿದ್ರು. ಜೋಗಾಡಿಕೊಂಡು ಬಂದಂತಹ ಆ ಒಂದು ಭಿಕ್ಷೆಯನ್ನು ತಂದು ಎಲ್ಲಮ್ಮನ ಹೆಸರಿನ ಮೇಲೆ ತಂದಿದ್ದನ್ನು ಸಿದ್ಧಾರೂಢ ಮಠದ ದಾಸೋಹದೊಳಗೆ ಇಟ್ಟು ಬಂದಕ್ಯಾರ ಸಿದ್ಧಾರೂಢಗೆ ನಮಸ್ಕಾರ ಮಾಡಿ ಅಲ್ಲೇ ಕುಂತಳು. ಒಂದು ಕೆಲಸ ಮಾಡ್ಬೇಕ್ರಿ, ಏನಂತಂದ್ರೆ ಗುರು ಕರುಣೆ ಅಥವಾ ದೈವ ಕರುಣೆ ಅನುಗ್ರಹ ಅನ್ನೋದು ಇರ್ತೈತಲ್ಲ, ಅದು ಒಂದು ಥರ ಮಿಂಚಿದ್ದಂಗೆ. ಅದು ಯಾವ ಟೈಮ್ನ್ಯಾಗ ಬಂದು ಹೋಗತ್ತೋ ಗೊತ್ತಾಗೋದಿಲ್ಲ.
ಅದಕ್ಕೆ ಒಂದು ಕ್ಷಣ ಅಥವಾ ಒಂದು ದಿನ ಅಥವಾ ಒಂದು ತಿಂಗಳು ಸೇವಾ ಮಾಡಿದರೆ ನಡೆಯೋದಿಲ್ಲ. ಜನ್ಮ ಜನ್ಮವನ್ನು ಅಲ್ಲಿ ಸವಿಬೇಕಾಗ್ತದೆ. ಯಾವ ಟೈಮ್ನೊಳಗೆ ಆ ಕರುಣೆ ಅನ್ನುವಂಥ ಮಿಂಚು ಬೀಳ್ತೈತೋ ಗೊತ್ತಾಗೋದಿಲ್ಲ. ಆಕಿದ ಪುಣ್ಯ ಗಟ್ಟಿಯಾಗಿತ್ತು. ಅಪೋಳ ಸಿದ್ಧಾರೂಢ ಮಹಾಸ್ವಾಮಿಗಳು ಒಬ್ಬರೇ ಇದ್ದಾಗ ಅವ್ರ ಮುಂದೆ ಬಂದು ಕುಂತಲು. ಒಮ್ಗಿಲಿ ಅವ್ರ ಮನುಷ್ಯನಾಗ ಬಂದು ಬಿಡ್ತು. ಆಕಿನ ಅಂತೆ ಕರೆದ ಕೇಳ್ತಾರೆ ಆಕಿಗೆ, ನಿನಗೆ ಏನರ ಬೇಕೇನವ ಮತ್ತು ಆಶೀರ್ವಾದ ಮಾಡ್ತೀನಿ ಅಂತ ಅಂದ್ಬಿಟ್ರು ಒಮ್ಮೆ. ನೋಡ್ರಿ, ಮನುಷ್ಯನಾಗ ಬರಬೇಕಲ್ಲ ಸದ್ಗುರುನಾಥನ ಮನುಷ್ಯನೊಳಗೆ. ಸದ್ಗುರು ಕೇಳಾಕತ್ತನಕಿನ, ಏನ್ರಿ ಬೇಕೇನವ ನಿನಗೆ? ಆಕೆಯೂ ಭಾರಿ ಶಾಣಳಿದ್ಲಕ್ಕಿ, ಭಕ್ತಳು. ಕೇಳೋವಂಥವನು ಭಾಳ ಶಾಣೆ ಇರ್ಬೇಕ್ರಿ. ಆವಾಗ ಆ ಹೆಣ್ಮಗಳಂದ್ಲು, ಜೋಗಮ್ಮ, ಯಪ್ಪ ಮತ್ತು ನನಗೇನು ಬೇಡ, ನನಗೂ ಈಗ ವಯಸ್ಸಾಗೈತಿ, ನಾ ಸಾಯೋ ಟೈಮಿಗೆ ನೀ ನನಗೆ ಬಂದು ದರ್ಶನ ಕೊಡಬೇಕು ಅಂದ್ಲಕ್ಕೆ. ನೋಡ್ರಿ ಎಷ್ಟು ಚಂದ ಕೇಳಿದ್ಲು. ಆದಿಗುರು ಶಂಕರಾಚಾರ್ಯರು ಮನೆ ಬಿಟ್ಟು ಹೋಗುವಾಗ ಅಲ್ಲಿ ಒಂದು ಲೀಲೆಯನ್ನು ಮಾಡ್ತಾರೆ. ಅದನ್ನು ಮುಂದೆ ಹೇಳ್ತಾನೆ ನಾನು ಮತ್ತೊಂದರೊಳಗೆ. ಆವಾಗ ಅವ್ರ ತಾಯಿ ಒಪ್ಪಿಗೆ ಕೊಡ್ತಾಳೆ ಅವರಿಗೆ ಮನೆ ಬಿಟ್ಟು ಹೋಗಾಕ. ನಾ ಮನೆ ಬಿಟ್ಟು ಹೋಗಕ್ಕೆ ನಿನಗೆ ಒಪ್ಪಿಗೆ ಕೊಡ್ತೇನಪ್ಪ, ಆದ್ರೆ ನನ್ನ ಅಂತ್ಯಕಾಲಕ್ಕೆ ನೀ ನನಗೆ ಬಂದು ಭೇಟಿ ಆಗಬೇಕು ಅಂಥೇಳಿ ಶಂಕರಾಚಾರ್ಯರು ಅವರ ತಾಯಿಯವರನ್ನು ಕೇಳಿದಾಗ, ಶಂಕರಾಚಾರ್ಯರು ಹಿಮಾಲಯದೊಳಗಿರ್ತಾರೆ, ತಾಯಿ ದೇಹ ಬಿಡೋ ಟೈಮ್ನೊಳಗೆ. ಆದ್ರೆ ಆಕಿಗೆ ಬಂದು ಭೇಟಿಯಾಗಿ ಹೋದಂಥ ಸುಂದರವಾದ ಘಟನೆ ಐತೆ. ಅದನ್ನು ಮತ್ತೊಂದ್ರೊಳಗೆ ಹೇಳ್ತಾನೆ ನಾನು. ಹಂಗೆ ಈಕಿ ಕೇಳಿದ್ಲು ಜೋಗಮ್ಮ ಸಿದ್ಧಾರೂಢರನ್ನ, ನೀ ಬರಬೇಕಪ್ಪ, ಇವತ್ತು ಶ್ರಾವಣ ಕಡೆಗೆ ಸೋಮವಾರ ಇವತ್ತು. ಇದನ್ನು ಕೇಳಿ ಪಾವನರಾಗೋಣ. ಆನಂದ ಆತ ಸಿದ್ಧಾರೂಢರಿಗೆ. ಆತವ ನೀ ಅಂತ್ಯಕಾಲಕ್ಕೆ ನಾ ಬರ್ತೇನೆ, ಹೋಗಿ ನೀನು ಅಂತ್ಯಕ್ಕಂದರು. ಮತ್ತೆಷ್ಟೋ ದಿನ ಹೋತು. ಮುಂದೆ ಆರಾಮಿಲ್ದಂಗಾಗಿ ಹಾಸಿಗೆ ಹಿಡಿದ್ಲಕ್ಕೆ ಹುಬ್ಬಳ್ಳಿ ಒಳಗೆ, ಹಳೆ ಹುಬ್ಬಳ್ಳಿಯಾಗ ಆಕಿ ಮನೆ. ಮುಂದೆ ಸಿದ್ಧಾರೂಢಪ್ಪಗಳು ತಮ್ಮ ಮಠದೊಳಗೆ ಆಕಿ ಮನೆಯೊಳಗೆ ಹಿಂಗೆ ನಡೀತದೆ. ಒಂದು ದಿನ ಏನಾಯ್ತು ಅಂತಂದ್ರೆ ಆಕಿದು ಜೀವ ಹೊಂಟಿತ್ರಿ. ಜೀವ ಹೋಗುವಾಗ ಮನುಷ್ಯನೊಳಗೆ ಅಂತಿದ್ಲಕ್ಕಿ, ನಮ್ಮಪ್ಪ ನನ್ನ ಅಂತ್ಯಕಾಲಕ್ಕೆ ನನಗೆ ಬಂದು ಬೆಟ್ಟಾಕೇನಿ ಅಂತ ಅಂದಿದ್ದ. ಏನಾಯಿತು, ಅವನದು ಜಾತ್ರೆ, ಮಂದಿ ಸಾಕಷ್ಟು ಭಕ್ತರು, ನನ್ನ ನೆನಪೈತು ಇಲ್ಲೋ ಯಾರಿಗೂ ಗೊತ್ತವಂಗೆ ಅಂಥೇಳಿ ಕಣ್ಣೀರು ಹಾಕ್ತಿತ್ತು ಮುದುಕಿ ಹಾಸಿಗೆ ಮೇಲೆ ಮಲ್ಕೊಂಡು ಮನೆಯಾಗ. ಸಿದ್ಧಾರೂಢರು ಭಿಕ್ಷೆ ಬಿಡಾತಿದ್ರಂತ. ಆವಾಗ ನವಲಗುಂದದಿಂದ ನಾಗಲಿಂಗ ಮಹಾಸ್ವಾಮಿಗಳು ಸಿದಿಗೆ ಮೇಲೆ ಕುಂತು ಬಂದ್ರಂತ. ಸಿದಿಗೆ ಅಂತ ಇರ್ತೈತೆ ರೀ, ಹೆಣ ಹೊತ್ಕೊಂಡು ಹೋಗ್ತಾರೆ, ಅದಕ್ಕೆ ಸಿದಿಗೆ ಅಂತ ಕರೀತಾರೆ. ಅದ್ರದ್ದು ಒಂದು ಬ್ಯಾರೆ ಲೀಲೆ ಐತಿ, ಹೇಳ್ತೀನಿ ನಿಮ್ಗೆ ನಾ. ನಾಗಲಿಂಗ ಅಜ್ಜನ ಭಕ್ತರು ಹೊತ್ಕೊಂಡು ಸಿದಿಗೆ ಮೇಲೆ ಬಂದುಬಿಟ್ರು. ಸಿದ್ಧಾರೂಢರು ಊರಾಗ ಭಿಕ್ಷೆ ಬೇಡಾತಿದ್ರು. ಅವ್ರನ್ನ ನೋಡಿದ ಕೂಡಲೇ ಸಿದಿಗೆ ಕೆಳಗೆ ಇಳಿಸ್ರಲ್ಪ ಅಂತಂದ್ರಂತ. ಇಳಿಸಂದ ಕೂಡಲೇ ನಾಗಲಿಂಗ ಮಹಾಸ್ವಾಮಿಗಳು ಪಾರ್ವತಿಯ ಅವತಾರ, ಪಾರ್ವತಿನ ನಾಗಲಿಂಗ ಸ್ವಾಮಿಗಳಾಗಿ ಹುಟ್ಟಿ ಬಂದಿದ್ರು ಅಂತ ಹೇಳ್ತಾರೆ. ನವಲಗುಂದದ ಮಹಾಸ್ವಾಮಿಗಳು ನಾಗಲಿಂಗಜ್ಜವರು ಆವಾಗ ಆ ಸಿದ್ಗಿ ಮೇಲಿಂದ ತಾವು ಇಳಿದ್ರು. ಸಿದ್ಧಾರೂಢರಿಗೆ ಹೇಳಿದ್ರಂತೆ, ಏ ಸಿದ್ಧ, ಈ ಸಿದ್ಗಿ ಮೇಲೆ ನೀ ಕುಂದ್ರಿ ಇವತ್ತು ಅಂದರು. ಸಿದ್ಧಾರೂಢರು ಮತ್ತೊಂದು ಮಾತು ಮಾತಾಡಲಿಲ್ಲ. ಹೋಗಿ ಆ ಸಿದ್ಗಿ ಮೇಲೆ ಕುಂತ್ರಂತ. ಹೊರಲೆ ಇನ್ನ ಅಂತಂದ್ರಂತ. 4 ಮಂದಿ ಕೂಡ ಸಿದ್ಗಿ ಹೊತ್ತು ಗಿರಿ 2 ಸುತ್ತು ತಿರುಗಿ ಓಡಿ ಹೋಗ್ಬಿಟ್ರಂತ ಊರಾಗ. ಆವಾಗ ಸಿದ್ಧಾರೂಢರ ಭಕ್ತರು, ಯಪ್ಪ ನಮ್ಮಪ್ಪನ ಎಲ್ಲಿ ಕಳಿಸಿಲ್ಗಪ್ಪಲೆ, ಚಿಂತೆ ಮಾಡಬೇಡ, ಸುಮ್ಮನೆ ಇರ, ನಿಮ್ಮಪ್ಪ ಎಲ್ಲಿ ಹೊಕ್ಕಾನ, ಇಲ್ಲೇ ಅದಾನಮ್ಮ ಅಂಥೇಳಿ ಅಲ್ಲೇ ನಿಂತು ಬಿಟ್ರಂತ ನಾಗಲಿಂಗ ಅಜ್ಜವರು. ಸಿದಿಗಿ ಓಡ್ಕೊಂತ ಎಲ್ಲಿ ಹೋತಪ್ಪ ಅಂತಂದ್ರೆ ಆ ಮುದುಕಿ ಪ್ರಾಣ ಬಿಡಾಕತ್ತಿತ್ತಲ್ರಿ ಜೋಗಮ್ಮ. ಸಿದ್ಧಾರೂಢರ ಮಾತು ಕೊಟ್ಟಿದ್ರಲ್ಲ, ಆ ಮುದುಕಿ ಮನೆ ಮುಂದೆ ನಿಂತಂತ ಒಮ್ಗಿಲಿ ಸಿದ್ಧಾರೂಢರಿಗೆ ಗೊತ್ತಾತು. ಓಡಿ ಒಳಗೆ ಹೊಕ್ಕಾರ, ಜೀವ ಹೊಂಟಿತ್ತು. ಆ ಮುದುಕಿನ ತಲೆ ಮೇಲೆ ಇಟ್ಕೊಂಡು ಆಕಿ ತಾವ ನೀರು ಹಾಕತ್ತಿದ್ರಂತ. ಕಣ್ಣಾಗ ನೀರು ಹೊಕ್ಕಿದ್ದು. ಯಪ್ಪ ನನಗೆ ಮಾತು ಕೊಟ್ಟಿದ್ದೆ, ನಡೆಸಿಕೊಟ್ಟು, ನೀನು ಸಾಕ್ಷಾತ್ ಎಲ್ಲಮ್ಮಂತ ನಂಬಿದ್ದೆ, ನೀನು ಸಾಕ್ಷಾತ್ ಪರಮಾತ್ಮ ಅಂತ ನಂಬಿದ್ದೆ, ಜನ್ಮ ಪಾವನವಾಯಿತು ಅಂತ ಹೇಳ್ಕಾರ ಆನಂದ ಬಾಷ್ಪಗಳನ್ನು ಸುರಿಸಿ ಅವರ ತೊಡಿ ಮೇಲನ ಮಲ್ಕೊಂಡು ತನ್ನ ಪ್ರಾಣ ಬೆನ್ನು ಬಿಟ್ಟಿದ್ಲಂತ. ನೋಡ್ರಿ,
ನಾಗಲಿಂಗಜ್ಜವರು ಬಂದು ಸಿದ್ಧಾರೂಢರನ್ನಲ್ಲಿ ಕಳಿಸ್ಕೊಡ್ಬೇಕಂದ್ರೆ ತಿಳ್ಕೊಬೇಕು ನಾವೇನಂದ್ರೆ ಯಾವ ಮಹಾತ್ಮರಲ್ಲಿಯೂ ಭೇದ ಭಾವವಿಲ್ಲ, ಎಲ್ಲರೂ ಒಂದೇ ಅದಾರ. ಅದಕ್ಕಾಗಿ ನಿಮಗಿವತ್ತು ಒಂದು ಸನ್ಮಾರ್ಗವನ್ನು ಇವತ್ತು ನಾ ಹೇಳ್ಬೇಕಂತ ಅಪೇಕ್ಷೆ ಪಟ್ಟೆ. ನಿಮಗೆ ಏನಂದ್ರೆ ಬೇಕಾದಷ್ಟು ಕೆಲಸ ಇರಲಿ, ದಿನಕ್ಕೆ 1 ಸಾರಿ 15 ನಿಮಿಷ ಇಂತಹ ಮಹಾತ್ಮರ ಬಗ್ಗೆ ಕೇಳ್ರಿ, ನಿಮ್ಮ ಜನ್ಮನ ಪಾವನವಾಗ್ತದೆ, ನಮ್ಮ ಜನ್ಮನ ಪಾವನವಾಗ್ತದೆ. ಇಂತಹ ಲೀಲೆಯನ್ನು ಕೇಳಿ ನಾವೆಲ್ಲರೂ ಸಹಿತ ಪುಣ್ಯಾತ್ಮರಾಗೋಣ.